ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಮಾಗಡಿ ಪಟ್ಟಣದಲ್ಲಿ ಜರುಗಿದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸರ್ಕಾರಿ ಇಲಾಖೆಯ ಉತ್ತಮ ಸೇವೆಗೆ ಸನ್ಮಾನ ಎಂದು ಸರ್ವೆ ಇಲಾಖೆಯ ಅಯೋಗ್ಯ ಅಧಿಕಾರಿಗಳಿಗೆ ಸನ್ಮಾನ ಮಾಡುತ್ತಿದ್ದಾರೆ ಎಂದು ಮಾಗಡಿ ಡಿಎಸ್ಎಸ್ ನಾಯಕ ದೊಡ್ಡಯ್ಯ ಆರೋಪ. ದೊಡ್ಡಯ್ಯ, ನಾನೊಬ್ಬ DSS ಲೀಡರ್ ಮತ್ತು ಸೀನಿಯರ್ ಲೀಡರ್ ಇದ್ದೀನಿ, ಅದರ ಬಗ್ಗೆ ಎರಡೊಂದಿಲ್ಲ. ಆದರೆ ಇವತ್ತು ಸನ್ಮಾನ ಮಾಡೋದು, ನಾನು ಕನ್ನಡ ಇದು ನಮ್ಮ ಗಣರಾಜ್ಯೋತ್ಸವ ಅಂದರೆ ಸಂವಿಧಾನ ದಿನ ಅಂದಾಗ ನಾವೆಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ಸಂವಿಧಾನಕ್ಕೋಸ್ಕರ ಬೆಲೆ ಕೊಡೋಕ್ಕೋಸ್ಕರ ಬಂದು ಸ್ಟೇಜ್ನ ಕೂತ್ಕೊತೀವಿ. ಅಂದರೆ ಸ್ಟೇಜ್ ಕೆಳಗಡೆ ಕೂತು ಸ್ಟೇಜ್ ಕರೆಯೋಲ್ಲ, ಹೋಗಲ್ಲ, ನಾವು ಕೂತ್ಕೊತೀವಿ. ಸನ್ಮಾನ ಮಾಡಿದ್ರಲ್ಲ ಇವತ್ತು ಏನು ಸರ್ವೆ ಆಫೀಸ್ನವ್ರಿಗೆ, ಬೂತ್ ದಾಖಲೆ ಕೆಲಸ ಮಾಡೋರಿಗೆ, ಅದು ಕರೆದ್ಬಿಟ್ಟು ಕುಂಡ್ರಿಸಿದಾಗ ನನಗೆ ಶಾಕ್ ಆಯ್ತು. ನನಗೆ ಇದೇನು ಇಂಥವ್ರಿಗೆಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಯಾಕೆ ಸಾಧನೆ ಏನು ಇವ್ರದ್ದು ಅಂತ. ಈ ಸಾಧನೆ ಅದ್ರಾಗೂ ಬಾಲಣ್ಣವ್ರ ಅಧ್ಯಕ್ಷತೆಯಲ್ಲಿ ಇವ್ರನ್ನ ಆಯ್ಕೆ ಮಾಡಿರೋದು ಅಂತಂದರು. ಇದ್ದಿದ್ದು ಬೇಜಾರಾಗೋಯ್ತು ನನಗೆ. ಯಾಕೆಂದರೆ 1000 ಜನ 100 ಜನ ಬೇಡ ಸರ್, 10 ಜನಕ್ಕೆ ಈ ತಾಲೂಕಿನಲ್ಲಿ ಆ ಸರ್ವೆ ಆಫೀಸಿಂದ ಒಳ್ಳೇದಾಗದೆ ನಮಗೆ ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ದುಡ್ಡು ಕಾಸು ಇಸ್ಕೊಂಡಂಗೆ ಮತ್ತು ಅಲಿಸ್ದಲೆ ಯಾರನ್ನ ರೈತರನ್ನ ದಿನ 1 ದಿನ 2 ದಿನ 3 ದಿನ ಅಲ್ಲ, ವಾರಗಟ್ಟಲೆ ತಿಂಗ್ಳುಗಟ್ಟಲೆ ಅಲಸಿ ದುಡ್ಡು ಇಸ್ಕೊಂಡು ಸರ್ವೆ ಮಾಡಿಲ್ಲ ನಾನು ಅಂತ ನಿಯತ್ತಾಗಿ ಹೇಳಿ ಅಲ್ಲಿ ಕೂತಿದ್ದವರು ಯಾರೂ ಮಾಡಿಲ್ಲ. ಯಾಕೆಂದರೆ ಅವ್ರ ಡಾಕ್ಯುಮೆಂಟ್ಸ್ನ ಇವತ್ತುವರೆಗೂ ತಗೊಂಡಿಲ್ಲ ಸರ್ವೆಗೆ. ಮತ್ತು ಯಾವುದೇ ಕಾರಣಕ್ಕೂ ತಮ್ಮ ತಾಲೂಕಿನಲ್ಲಿ ಸರ್ವೆ ಆಫೀಸು ಒಂಥರ ಸತ್ತೋಗಿರೋ ಸರ್ವೆ ಆಫೀಸ್ ಅದು. ಇವತ್ತು ಬಗ್ರಿಗೂ ಸಾವಳಿಲಾಗಲಿ ದುಡ್ಡು ಇಸ್ಕೊಂಡಿದ್ರೆ ಸರ್ವೆ ಮಾಡೋರ ಮಾಡಿಲ್ಲ. ಅವರು ಅಂಥವ್ರನ್ನ ಅವ್ರು ಸನ್ಮಾನ ಮಾಡ್ತಾರೆ. ಸಾಧಕರಿಗೆ ಸನ್ಮಾನ ಮಾಡಬೇಕು ಇಂಥ ಸಮಾರಂಭದಲ್ಲಿ. ಅದು ಬಿಟ್ಬಿಟ್ಟು ಸಾಧಕರು ಅಲ್ದಲೇ ದುಡ್ಡು ಇಸ್ಕೊಂಡು ಜನರು ರಕ್ತ ಹೀರಿ ಮತ್ತು ಇಲ್ಲಿ ನಮ್ಮ ತಾಲೂಕಿನಿಂದ ಏನೋ ಅವ್ರಿಂದ ಉಪಯೋಗ ಆಗಿಲ್ಲ ಅಂಥವ್ರಿಗೆ ಯಾಕೆ ಮಾಡ್ತಾರೆ ಇಂಥ ಸಮಾರಂಭದಲ್ಲಿ, ಸರ್ಕಾರಿ ಸಮಾರಂಭದಲ್ಲಿ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಮಾಡಲಿ, ಇವರು ವೈಯಕ್ತಿಕವಾಗಿದ್ದಾಗ ಇವರು ಸ್ವಂತ ಇದು ಕಾರ್ಯಕ್ರಮ ಮಾಡ್ತಾರಲ್ಲ, ನಮ್ಮ ನಾಯಕರಾಗಲಿ ಮತ್ತು ಇನ್ನೊಬ್ಬರು ಯಾರು ಅದರಲ್ಲಿ ಮಾಡಲಿ, ಇವ್ರನ್ನ ಕರ್ಕೊಂಡು ಮಾಡಲಿ. ಯಾಕೆಂದರೆ ಅವ್ರಿಗೆ ಸಹಾಯ ಆಗಿರ್ತದೆ. ಅವ್ರಿಗೆ ಇಂಥ ಇಲಾಖೆಯಿಂದ ಅವ್ರಿಗೆ ಏನಾದ್ರು ಸಹಾಯ ಆಗಿದ್ದರೆ ಅವ್ರಿಗೆ ಮಾಡಲಿ, ನೋ ಪ್ರಾಬ್ಲಮ್, ಇಲ್ಲ ನಾನು ಹೇಳಲ್ಲ. ಆದರೆ ಇದು ಸರ್ಕಾರಿ ಕಾರ್ಯಕ್ರಮ. ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಯೋಗ್ಯರು ಮಾಡ್ತಾವ್ರೆ. ಇವರು ಅಯೋಗ್ಯರಲ್ಲ ಅಂತಂದರೆ, ಯೋಗ್ಯರು ಅಂತಂದರೆ ನಾನು ಕರಿಬೇಕು. ನಾನು ಅವ್ರ ಮುಂದೆ ಕೂತ್ಕೊಂಡು ಅಯೋಗ್ಯರಲ್ವಾ ಮಾಡಿದ್ದು ಅಂತ ನಾನು ಅದನ್ನು ಒಪ್ಕೋತೀನಿ. ನಾನು ಇಲ್ಲಾಂದರೆ ಇವರು ಈ ಥರ ಮಾಡಿದ್ರಲ್ಲ, ಅದನ್ನು ನಮ್ಮ ಶಾಸಕರಾಗಲಿ ಮತ್ತು ನಮ್ಮ ಆಚರಣಾ ಸಮಿತಿ ಇದು ತಾಳ್ದಾರು ಪಾಪ ಹೊಸಬರು ಬಂದವರೆ, ಅವರು ಅದನ್ನು ಒಪ್ಕೊಬೇಕು. ಹೌದು, ನಾವು ಮಾಡಿದ ತಪ್ಪು ಅಂತ. ಯಾಕೆಂದರೆ ನಾವು ಈ ತಾಲೂಕಿನಲ್ಲಿ 40 ವರ್ಷ 45 ವರ್ಷ ಸೇವೆ ಮಾಡಿದ್ದೀವಿ. ಆರ್ಗನೈಸೇಷನ್ ನಮ್ಮದು, ಜನಗಳಿಗೆ ಗೊತ್ತಿದೆ, ಊರುಗಳು ಗೊತ್ತಿದೆ. ಇವತ್ತು ಮಾಡಿದ್ದು ನಮಗಂತೂ ಮನಸ್ಸಿಗೆ ಇರಲಿಲ್ಲ. ನಿಮ್ಗೆ ಸಾರ್ವಜನಿಕರು ಇಲ್ಲಿ ಯಾರನ್ನು ಕೇಳಿದ್ರು ಒಪ್ಕೊಳ್ಳಲ್ಲ ಬಿಡ್ರಿ. ಸರ್ವೆ ಆಫೀಸ್ನವರಿಗೆ ಸನ್ಮಾನ ಮಾಡಿದ್ದು ಪ್ರಯೋಜನ ಇಲ್ಲ. ಇಲ್ಲಿ ಸಾಧಕರಿದ್ದಾರೆ, ಒಳ್ಳೆಯ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲವು ಜನ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕುಂಡ್ರಿಸಿ ಮಾಡಲಿ, ನಾವು ಸಂತೋಷ ಬೀಳ್ತೀವಿ. ಆದರೆ ಇವತ್ತು ಸರ್ವೆ ಆಫೀಸ್ನಲ್ಲಿ ಕರ್ಕೊಂಬಂದು ಅವ್ರಿಗೆ ಸನ್ಮಾನ ಮಾಡಿ ಬೇರೆ ಬೇರೆ ಇಲಾಖೆಯವ್ರಿಗೆ ಮಾಡಲಿ ಸರ್, ಅದು ಏನೋ ಮಾಡಲಿ, ಅವ್ರು ವೈಯಕ್ತಿಕ, ನಾವು ಅದು ಗೊತ್ತಿಲ್ಲ. ಸರ್ವೆ ಆಫೀಸಿಂದ ಈ ತಾಲೂಕಿನಲ್ಲಿ ಯಾರಿಗಾರು 10 ಜನಕ್ಕೆ ಒಳ್ಳೇದಾಗಿದ್ದರೆ ಅವ್ರಿಗೆ ಮಾಡಬೇಕು. 10 ಜನಕ್ಕೆ ಮಾಡಿರೋರು ಒಳ್ಳೇದು ಮಾಡಿರೋ ಅನ್ನೋದನ್ನ ನಾಯಕರು ಹೇಳ್ಬೇಕು ನಮಗೆ ಕರೆದ್ಬಿಟ್ಟು. ಸರ್ ನಮ್ಮ ಹತ್ರ ಇದೆ ಸರ್, ಅದೇ ಕರೀಲಿ, ನಮ್ಮ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇಲ್ಲೇ ಇದೆ, ನನ್ನ ಫೋನ್ನಲ್ಲಿದೆ. ಅರ್ಜಿಗಳು ಎಷ್ಟು ದಿನ ಬಂದು, ಎಷ್ಟು ಅಲಸಿದ್ರು, ಏನೇನು ಮಾಡಿದ್ರು ಇವರು, ಇಲ್ಲಿವರೆಗೂ ಏನು ಕೆಲಸ ಮಾಡಿಲ್ಲ ಅನ್ನೋದನ್ನ ಇವತ್ತು ಹೇಳ್ತೀನಿ ನಾನು. ಅದ್ರ ಬಗ್ಗೆ ಐತೆ. ಅದಕ್ಕೋಸ್ಕರನೇ ಇಂಥ ಅಯೋಗ್ಯರುಗಳಿಗೆ ಮತ್ತು ಕೆಲಸಕ್ಕೆ ಬರೋಲ್ಲ ಅಧಿಕಾರಿಗಳು, ಇವರು ಕೆಲಸಕ್ಕೆ ಬರೋದಂಥ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದು ನನಗಂತೂ ಇಷ್ಟ ಇಲ್ಲ ಸರ್. ದಯಮಾಡಿ ಇದನ್ನು ಪ್ರಕಟಿಸಿ ಜನಗಳಿಗೂ ಗೊತ್ತಾಗಲಿ. ಇಂಥ ಗಣರಾಜ್ಯೋತ್ಸವದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂಥವ್ರಿಗೂ ಮಾಡ್ಬೋದಾ ಅನ್ನೋದಾದರೆ ನಾಳೆಗೆ ಇನ್ನು ಬರೋ ವರ್ಷಕ್ಕೆ ಎಲ್ಲರಿಗೂ ಮಾಡಿಬಿಡ್ಲಿ ಬಿಡ್ರಿ ತೆಗೆ ಅಲ್ವಾ. ಅದಕ್ಕೋಸ್ಕರನೇ ಇದನ್ನು ದಯವಿಟ್ಟು ನ್ಯೂಸ್ ಮಾಡಿ, ನನ್ನ ಹೆಸರು ಹೇಳ್ಬಿಟ್ಟೆ ಮಾಡಿರಿ ದಯವಿಟ್ಟು. 100% ಖಂಡಿಸ್ತೀನಿ ಸರ್. ಬೇರೆ ಖಂಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಗೆ ವಾಕ್ಶಾಸ್ತ್ರ ಇದೆ, ಖಂಡಿಸೋಕ್ಕೆ ಶಕ್ತಿ ಇದೆ, ಖಂಡಿಸ್ತೀವಿ. ಮತ್ತು ಅದು ಡಿಪೆಂಡ್ ಮಾಡ್ಕೊಳಕ್ಕೆ ಶಕ್ತಿ ಇದೆ ನನಗೆ. ಇಲ್ಲ ರೀ ನಮ್ಮದು ನೀವು ತಪ್ಪು ಹೇಳ್ತಾ ಇದ್ದೀರಿ ಅಂತಂದರೆ ನನ್ನ ಹತ್ರ ಬರಲಿ, ನಾನು ದಾಖಲೆ ಮಾಡಿ ತೋರಿಸ್ತೀನಿ ನಾನು ಅಲ್ವಾ. ನಾಯಕರ ಸಮೇತ, ಏನು ಬಾಲಣ್ಣನ ಸಮೇತ ಬರಲಿ, ಕೂತ್ಕೊಂಡು ನಾನು ಹೇಳಲಿ, ಮಾಡಲಿ. ಯಾಕೆಂದರೆ ಇಂಥ ಕಾರ್ಯಕ್ರಮ ನಾನು ಹೇಳೋದು ಬಾಲಕೃಷ್ಣರಿಗೆ ಒಂದೇ ಒಂದು ಮಾತು ಹೇಳೋದು, ಅವ್ರು ಸ್ವಂತ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಆವಾಗ ಮಾಡಲಿ ಇಂಥವ್ರಿಗೆ, ಇವರಿಂದ ಉಪಯೋಗ ಆಗಿದ್ದರೆ. ಆದರೆ ಇದು ಸಾರ್ವಜನಿಕರದ್ದು ಮತ್ತು ಸರ್ಕಾರದ್ದು, ಇದು ಇದರಲ್ಲಿ ಮಾಡಬಾರ್ದು. ಇಲ್ಲಿ ಸನ್ಮಾನ ಮಾಡಬಾರ್ದು. ನಾಯಕರದ್ದು ಇವರಿಂದ ನಾಯಕರಿಗೆ ಏನಾರು ಒಳ್ಳೇದಾಗಿದ್ದರೆ, ಅವ್ರಿಗೆ ಸ್ವಂತ ಕೆಲಸಕ್ಕೆ ಏನಾರ ಭಾಗಿಯಾಗಿದ್ದು ಒಳ್ಳೇದಾಗಿದ್ದರೆ ಅವ್ರದ್ದು ಒಂದು ಕರೆಸ್ಬಿಟ್ಟು ಇವ್ರನ್ನೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಜನಗಳು ಸೇರಿಸಿ ನಾವು ಓದ್ತೀವಿ, ಬೇಕಾದ್ರೆ ಸನ್ಮಾನ ಮಾಡಿ ತಪ್ಪಳೆ ಹೊಡೆಯೋಣ. ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಮಾಡಿದ್ದು ನಾನು ಖಂಡಿಸ್ತೀನಿ ಸರ್. ಒಳ್ಳೆ ಕೆಲಸ ಮಾಡಿರೋರು ಇನ್ನೂ ಅವರೇ ಸರ್. ತಾಲೂಕಿನಲ್ಲಿ ಅಧಿಕಾರಿಗಳು ಎಲ್ಲ ಅಯೋಗ್ಯರೇ ಇಲ್ಲ, ಒಳ್ಳೆ ಕೆಲಸ ಮಾಡಿರೋರು ಅಯೋಗ್ಯರಿದ್ದಾರೆ. ಆದರೆ ಸರ್ವೆ ಆಫೀಸ್ನವ್ರು ಮಾಡಿದ್ರಲ್ಲ
ಅದು ಭಾರಿ ತಪ್ಪು. ಯಾಕೆಂದರೆ ಅವರಿಂದ ಏನೂ ಆಗಿಲ್ಲ. ಆಗಿದ್ದರೆ ಏನೋ ವೈಯಕ್ತಿಕ ಅವ್ರಿಗಾಗಿದ್ದರೆ ಅವ್ರನ್ನ ಅವ್ರ ಸ್ವಂತ ಕಾರ್ಯಕ್ರಮದಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಸರ್ ನನ್ನ ದೊಡ್ಡಯ್ಯ ಅಂತ, ಮಾಗಡಿ ದೊಡ್ಡಯ್ಯ ಅಂತ, ನಾನೊಬ್ಬ DSS ಕಾರ್ಯಕರ್ತ ಮತ್ತು ಲೀಡರ್ ನಾನು. ಮತ್ತು ಸಾಲದಕ್ಕೆ ಜಿಲ್ಲಾ ಜಾಗೃತಿ ಸಮಿತಿ ಮೆಂಬರು ಆಗಿದ್ದೆ ರಾಮನಗರ ಜಿಲ್ಲೆಗೆ. ನನಗೂ ನಮ್ಮದು ಇಲ್ಲಿ ಸೇವೆ ಇದೆ. ಇವತ್ತು 40-45 ವರ್ಷದಿಂದನೂ ಹಿಂದಿಂದನೂ ನಾವು ಎಲ್ಲ ಪ್ರತಿಯೊಂದು ಹಳ್ಳಿಲೂ ಗೊತ್ತು, ಪ್ರತಿಯೊಂದು ಹಳ್ಳಿನೂ ಗೊತ್ತಿರೋಂಥನೋ ಈ ಹಳ್ಳಿಲಿ ಏನು ಕೆಲಸ ಆಗಿಲ್ಲ. ಓಕೆನಾ? ಆದರೂ ಮಾಡಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.